ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರುಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿಯ ಕಾರ್ಯವೈಖರಿ ಮತ್ತು ಸಮಿತಿಯನ್ನು ಸಂಘಟಿಸಲು ಉದ್ದೇಶಿಸಿ ಸಮಾಲೋಚನಾ ಸಭೆಯೊಂದು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಸಂಯೋಜಕರು ಎಸ್ ನಾರಾಯಣಸ್ವಾಮಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದವರು, ಪ್ರಚಾರ ಸಮಿತಿಯಲ್ಲಿ ಯುವಕರನ್ನು ಅವಕಾಶ ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಬಲಪಡಿಸಲು ಕಾರ್ಯನಿರ್ವಹಿಸಲು ಸಜ್ಜಾಗಬೇಕು. ಪಕ್ಷದ ಸಾಧನೆಗಳನ್ನು ಜನರಲ್ಲಿ ಬಿಂಬಿಸುವ ಕಾರ್ಯ ಕೈಗೊಳ್ಳಬೇಕು. ಕಾಂಗ್ರೆಸ್ ಕೊಡುಗೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ದೇಶದಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೋಸ್ಕರ ಬಂದಿದ್ದ ಪಕ್ಷ. ಇದೇ ಪಕ್ಷದ ಮಾದರಿ ಬೇರೆಯವರಿಗೆ ಮಾದರಿಯಾಗಬೇಕು. ಆದರೂ ಕೂಡ ವಿರೋಧಿಸಿ ಬಂದವರು ಈಗ ಬೊಬ್ಬೆ ಹೊಡೆಯುತ್ತಿದ್ದಾರೆ. ಪ್ರಚಾರ ಸಮಿತಿಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಏರಬೇಕಾಗಿದೆ. ಇದಕ್ಕೆ ಚಿಂತನೆ ನಡೆಸಿ ಕ್ರಮ ವಹಿಸಬೇಕಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರು ರಘು, ಚೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಗುರುಸ್ವಾಮಿ, ಸುಹೇಲ್ ಅಲಿ ಖಾನ್, HV ಚಂದ್ರು, ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹೊಸಹಳ್ಳಿ ಮಧುಸೂದನ್, ತೋಂಟೇಶ್, ಕೆರೆಹಳ್ಳಿ ನವೀನ್ ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಮತ್ತು ಇತರೆ ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು. ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ಟಾಟಾ ಅಂದ್ಬಿಡ್ಬೋದು. ತಿರುಗಿ ನೋಡೋದು ತಿನ್ನಕ್ಕೆ ಅನ್ನೋ ಗತಿ ಇಲ್ಲ. ನಾವು ಹೋಗಿ ಗೋಧಿ ಕೊಡಪ್ಪ, ಅಕ್ಕಿ ಕೊಡಪ್ಪ ಅಂತ ಎಲ್ಲರೂ ಬೇಡ್ತಾ ಇದ್ವಿ ಅಲ್ವೇ? ಯಾರು ನೀಡಲಿಲ್ಲ ನಮಗೆ. ಅವತ್ತು ಭಾರತೀಯರಲ್ಲಿ ನೀವು ಸ್ವಾಭಿಮಾನಿಗಳಾಗಿ ಬದುಕಿ, ಸ್ವಾವಲಂಬಿಗಳಾಗಿ ಬದುಕಿ, ಯಾರ ಬಗ್ಗೆನೂ ಯಾರ ಹತ್ರ ಹೋಗಿ ಬೇಡಬೇಡಿ, ದುಡೀರಿ, ನೀವು ದುಡಿದು ತಿಂದ್ರಿ ಅಂತ ನಮ್ಗೆಲ್ಲ ಕಿಚ್ಚೆಬ್ಸಿದ್ ಯಾರು ಅಂದ್ರೆ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ನಮ್ಮ ಯಾತ್ರೆ ಇವತ್ತು ಭಾರತ, ಮೊನ್ನೆ ಸಮೀಕ್ಷೆ ಹೇಳ್ತಾ ಇದೆ, ಭಾರತ ವಿಶ್ವದಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ ಸದ್ಯದಲ್ಲಿ. ಈ ಒಂದು ಯುಗದಲ್ಲಿ ನಾವಿದ್ದೀವಿ. ಆದ್ರೆ ಆರಂಭ ಆಗಿದ್ದಲ್ಲಿ ಎಲ್ಲಿ ಆರಂಭ ಆಗಿದ್ದು? ಯಾರ ಜೋಬಲ್ಲಿ ದುಡ್ಡಿತ್ತಪ್ಪ? ದುಡ್ಡು 4 ಜನರ ಜೋಬಲ್ಲಿ ಇರೋದು. 4,000 ಜನ ಅವ್ರ ಕೈಗೆ ದುಡ್ಡುದಾರ ನಿಂತಿದ್ರು. ಅದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇದ್ದಂತ ಭಾರತೀಯರ ಪರಿಸ್ಥಿತಿ.